ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಾ? ತುಂಬ ಚೆನ್ನಾಗಿದ್ರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಟೆಲಿಗ್ರಾಮ್ ಒಳಗಡೆ ನೀವು ಯಾವ ರೀತಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ಕೋಬೋದು, ನಾನು ಆಲ್ರೆಡಿ ಕೆಲವು ಚಾನಲ್ಗಳಿಗೆ ಜಾಯ್ನ್ ಆಗಿದ್ದೀನಿ. ಸೊ ಇಂಥ ಒಂದು ಚಾನಲ್ಗಳನ್ನ ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು, ನೀವೇ ಓನಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ, ನಿಮ್ಮ ಟೆಲಿಗ್ರಾಮ್ನ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಟೆಲಿಗ್ರಾಮ್ನ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡ್ಕೋಬೋದು, ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಒಂದು ಇಂಟರ್ಫೇಸ್ ಬಂದಿದ್ದಾದಮೇಲೆ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಕೆಳಗಡೆ ಒಂದು ಪೆನ್ಸಿಲ್ ಐಕನ್ ಕಾಣಿಸ್ತಾ ಇರುತ್ತೆ. ಸೊ ಈ ಪೆನ್ಸಿಲ್ ಐಕನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಪೆನ್ಸಿಲ್ ಐಕನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಿಮಗೆ ನ್ಯೂ ಗ್ರೂಪು ಮತ್ತು ನ್ಯೂ ಕಾಂಟ್ಯಾಕ್ಟು ಮತ್ತು ನ್ಯೂ ಚಾನಲ್ ಅಂತ ಇರುತ್ತೆ. ಸೊ ನೀವು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ಸೊ ಗ್ರೂಪ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಗ್ರೂಪ್ ಬೇಡ ಅಂದರೆ ಇಲ್ಲಿ ಚಾನಲ್ ಅಂತ ಇರುತ್ತೆ. ಸೊ ಚಾನಲ್ ಬೇಕಂದರೆ ಸೊ ಚಾನಲ್ ಅನ್ನೋದು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ನಾನಿವಾಗ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನ್ಯೂ ಚಾನಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ನ್ಯೂ ಚಾನಲ್ ಮೇಲೆ ಇಲ್ಲಿ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಚಾನಲ್ ನೇಮ್ ಅಂತ ಇರುತ್ತೆ. ಸೊ ಇಲ್ಲಿ ನೀವು ಒಂದು ಚಾನಲ್ ನೇಮ್ನ ಹಾಕಬೇಕಾಗುತ್ತೆ. ಸೊ ನೋಡ್ಕೋಬೋದು, ನಾನಿವಾಗ SP Tech 007. ಸೊ ನೋಡ್ಕೋಬೋದು, ನಾನಿವಾಗ SP Tech 007 ಅಂತ ಒಂದು ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗೆ ಇಲ್ಲಿ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ನಿಮ್ಗೆ ಇಷ್ಟವಾಗಿರೋದು ಏನಾದರೂ ನೀವು ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಬರೀ ಜಸ್ಟ್ YT ಅಂತ ಹಾಕ್ತೀನಿ. ಸೊ ನೋಡ್ಬೋದು, YT ಅಂತ ಹಾಕ್ತೀನಿ. ಸೊ ಹಂಗೆ ಇಲ್ಲಿ ಮುಂದ್ಗಡೆ ಒಂದು ಫೋಟೋ ಐಕನ್ ಕಾಣಿಸುತ್ತೆ. ಸೊ ನೀವು ಒಂದು ಫೋಟೋಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಚಾನಲ್ಗೆ ನೀವು ಸೊ ಇಲ್ಲಿ ನಾನು ನನ್ನ ಒಂದು ಚಾನಲ್ನ ಇಲ್ಲಿ DPನ ನಾನು ಸೆಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಕೋಬೋದು, DP ಅನ್ನೋದನ್ನ ನಾನಿವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ DPನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಇಲ್ಲಿ ಒಂದು ರೈಟ್ ಮಾರ್ಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ರೈಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮೇಲ್ಗಡೆ ಇನ್ನೊಂದು ರೈಟ್ ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ರೈಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಿಮಗೆ ಒಂದು ಲಿಂಕ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಆಪ್ಷನ್ ಕೇಳುತ್ತೆ. ಸೊ ನಿಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನೀವೇ ಓನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಲಿಂಕ್ ಅಂದರೆ ಯಾವ ರೀತಿ ಅಂದರೆ, ಸೊ ನಿಮ್ಮ ನೇಮ್ ಹಾಕಿ. ಸೊ ಮೇಲ್ಗಡೆ ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ನೀವೊಂದು ನೇಮ್ನ ಕೊಡುತ್ತೀರಲ್ವ. ಸೊ ಅದೇ ನಿಮ್ಮನ್ನ ಇಲ್ಲಿ ಎಂಟರ್ ಮಾಡಿ, SP Tech 007. ಸೊ ನೋಡ್ಬೋದು, SP Tech 007 ಅಂತ 7 ಮಾಡಿದಾದ್ಮೇಲೆ ಇಲ್ಲಿ ನಿಮಗೆ ಈ ಥರ ಸೊ ಅಂದರೆ ಇದು ಆಲ್ರೆಡಿ ಒಂದು ಚಾನಲಲ್ಲಿ ಸೊ ಈ ಒಂದು ಇದ್ರ ಮೇಲ್ಗಡೆ ಚಾನಲ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದೆ. ಸೊ ಇವಾಗ ನೀವೇನು ಮಾಡ್ಬೇಕಂದ್ರೆ, ಸೊ ಇಲ್ಲಿ ಜಸ್ಟ್ ಒಂದು ಡಾಟ್ ಮಾರ್ಕ್ ಕೊಡಿ ಈ ಥರ. ಸೊ ನೋಡ್ಬೋದು, ಡಾಟ್ ಮಾರ್ಕ್ ಕೊಟ್ಟರೆ ಬರುತ್ತಾ ಇಲ್ವಾ ಅಂತ ನೋಡೋಣ. ಸೊ ಇಲ್ಲಿ ಬರ್ತಾ ಇಲ್ಲ, ಇದು ಡಾಟ್ ಮಾರ್ಕ್ ಕೊಟ್ಟರು ಕೂಡ. ಸೊ ಮತ್ತೆ ನೀವೇನು ಮಾಡ್ಬೇಕಂದ್ರೆ, ಸೊ ಮತ್ತೆ ಇಲ್ಲಿ ಒಂದು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಬೇರೆ ಒಂದು ಯಾವ್ದಾರು ಒಂದು ನೇಮ್ ಹಾಕ್ಕೊಳ್ಳಿ. ಸೊ ಅದು ಈ ಥರ ಗ್ರೀನ್ ಮಾರ್ಕ್ ಆಗೋ ಥರ ನೀವು ನೇಮ್ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ ನೋಡ್ಕೊಬೋದು, ನೀವು ಪಬ್ಲಿಕ್ ಚಾನಲ್ ಮತ್ತು ಪ್ರೈವೇಟ್ ಚಾನಲ್ ಅಂತ ಇದೆ. ನೀವು ಚಾನಲ್ನ ಪಬ್ಲಿಕ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ಪಬ್ಲಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೈವೇಟ್ ನೀವು ನಿಮ್ಗಷ್ಟೇ ಯೂಸ್ ಆಗೋ ಥರ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಬರೀ ಇಲ್ಲಿ ಪ್ರೈವೇಟ್ ಚಾನಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನಾನಿವಾಗ ಪಬ್ಲಿಕ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಪಬ್ಲಿಕ್ ಚಾನಲ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ದೀನಿ. ಸೊ ಕ್ಲಿಕ್ನ ಮಾಡಿದಾದ್ಮೇಲೆ ಇಲ್ಲಿ ರೈಟ್ ಅಂತ ಒಂದು ಆಪ್ಷನ್ ಬರುತ್ತೆ ಮೇಲ್ಗಡೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಆ್ಯಡ್ಸ್ ಕೇಳುತ್ತೆ. ಸೊ ಅಂದರೆ ನೀವು ಯಾರು ನಿಮ್ಮ ಮೆಂಬರ್ಸ್ನ ಆ್ಯಡ್ ಮಾಡ್ಬೇಕಂತ ಕೇಳಿದರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋ ನಂಬರ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಅಂದರೆ ಒಂದು ಮಾರ್ಕ್ ತೋರಿಸ್ತೈತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡ್ಕೋಬೋದು, ನಿಮಗೆ ಒಂದು ಚಾನಲ್ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ನೋಡ್ಕೋಬೋದು, ನಾನು ನನ್ನ DP ಮತ್ತು SP Tech 007 ನೇಮ್ ಬಂದಿದೆ. ಸೊ ಕೆಳಗಡೆ ಫೋಟೋ ಆ್ಯಡ್ ಮಾಡಿರೋದು ಮತ್ತು ಚಾನಲ್ ಯಾವಾಗ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಡೇಟು ಕೂಡ ನಿಮಗೆ ಇಲ್ಲಿ ಬರುತ್ತೆ ನೋಡ್ಕೊಳ್ಬೋದು. ಸೊ ನೀವೇನು ನೋಡ್ಕೊಂಡ್ರೆ ಇಲ್ಲಿ ನಿಮ್ಮ ನೇಮ್ ಇರುತ್ತಲ್ಲ, ಸೊ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಲಿಂಕ್ ಇದೆ ನೋಡಿ. ಸೊ ಈ ಲಿಂಕ್ ಏನಂದರೆ, ನಿಮಗೆ ಒಂದು ಚಾನಲ್ ಲಿಂಕ್ ಅಂತ ಇರುತ್ತೆ. ಸೊ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು. ಸೊ ಈ ರೀತಿಯಾದಂಥ ನಿಮ್ಮದು ಇದು ಒಂದು ಚಾನಲ್ ಲಿಂಕ್ ಆಗಿರುತ್ತೆ. ಈ ಚಾನಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಬೇರೆಯವರು ಯಾರೆಲ್ಲ ಗ್ರೂಪ್ಗೆ ನಿಮ್ಮ ಚಾನಲ್ಗೆ ಜಾಯ್ನ್ ಆಗಬೇಕು ಅಂತ ಇರ್ತಾರೆ ನೋಡಿ, ಅವಾಗ ಅವರು ಜಾಯ್ನ್ ಆಗ್ತಾರೆ. ಸೊ ಈ ರೀತಿಯಾದಂಥ ಇದೊಂದು ಲಿಂಕ್ ಆಗಿರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ನೀವು ಬೇರೆ ಏನಾದರೂ ಹಾಕೋಬೇಕಾಗಿರೋ ಸೊ ಹಾಕೋಬೋದು. ಪೈಡ್ ಪ್ರಮೋಷನ್ನು ಮತ್ತು ಇನ್ನು ಉಳಿದಿರೋದು ಯಾವುದಾದ್ರು ಏನಾದರೂ ಇದ್ದರೆ ನೀವು ಹಾಕ್ಕೊಳ್ಬೋದು. ಸೊ ನೋಡ್ಬೋದು, ಈ ರೀತಿಯಾಗಿ ನೀವು ಟೆಲಿಗ್ರಾಮಲ್ಲಿ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ನಿಮಗೆ ಟೆಲಿಗ್ರಾಮಲ್ಲಿ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.